ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ಎರಡೂ ನಿರೀಕ್ಷೆ ಮಾಡಿದ ಹಾಗೆ ಆ ಮಾತುಕತೆಗಳು ವಿಫಲ ಆಗಿವೆ. ಇರಾನ್ ಇಟ್ಟ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಅಮೆರಿಕ ಹೇಳಿದೆ. ಹಾಗೆ ಅಮೆರಿಕ ದುರಾಸೆಯನ್ನು ಇಟ್ಟುಕೊಂಡಿದೆ, ಅವರು ಸಾಧ್ಯವಾಗದ ಬೇಡಿಕೆಗಳನ್ನು ನಮ್ಮ ಮುಂದಿಡ್ತಾ ಇದ್ದಾರೆ ಅಂತ ಇರಾನ್ ಹೇಳಿದೆ. ಒಟ್ಟು ಪರಸ್ಪರರ ನಡುವಿನ ಸುಮಾರು 21 ಗಂಟೆಗಳ ನಿರಂತರ ಮಾತುಕತೆ ಅಲ್ಲಿ ಫಲ ಕೊಟ್ಟಿಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಗಳು ವಿಫಲವಾಗಿರೋದನ್ನ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ದಾರೆ ಮತ್ತು ಅವರಿಗಾಗಲೇ ಪಾಕಿಸ್ತಾನದಿಂದ ಅಮೆರಿಕ ಕಡೆಗೆ ಹೊರಟು ಆಗಿದೆ. ಮತ್ತೊಂದು ಕಡೆ ಇಲ್ಲಿ ಮಾತುಕತೆಗಳು ನಡೀತಿರುವಾಗಲೇ ಡೊನಾಲ್ಡ್ ಟ್ರಂಪ್ ಇರಾನ್ನ ಅಸಮಾಧಾನಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಅಮೆರಿಕಾದಲ್ಲಿ ಕೂತ್ಕೊಂಡೇ ಮಾಡ್ತಾ ಇದ್ರು. ಹಾರ್ಮೋಜಲ್ಲಿ ನಾವು ಈ ಯುದ್ಧವನ್ನು ಗೆದ್ದು ಬಿಟ್ವಿ ಅಂತ ಹೇಳಿಕೊಂಡ್ರು. ತೈಲಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿದರು. IRGCಯ ಸಾಕಷ್ಟು ನಾಯಕರನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಹೇಳಿದರು. ಈ ಮಾತುಕತೆಗಳು ಫಲಪ್ರದ ಆದರೂ ವಿಫಲವಾದರೂ ಅದರ ಪರಿಣಾಮಗಳು ನಮ್ಮ ಮೇಲೇನೂ ಉಂಟಾಗೋದಿಲ್ಲ ಅಂತ ಹೇಳಿದರು. ಈ ಮಾತುಕತೆಗಳಲ್ಲೂ ನಾವು ಗೆಲ್ತೀವಿ ಅಂತ ಹೇಳಿದರು. ಹೀಗೆ ಕೂತ ಕಡೆಯಲ್ಲೇ ಕಿತಾಪತಿ ಮಾಡ್ತಾ ಟ್ರಂಪ್ ಕೂಡ ಅಮೆರಿಕದ ಮಾಧ್ಯಮಗಳು ಮತ್ತು ಜನರ ಗಮನವನ್ನು ಸೆಳೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನಲ್ಲಿ ಮಾಡ್ತಾ ಹೋದರು. ಹಾಗೆ ಹಾರ್ಮೋಜಲ್ಲಿ ಇರಾನ್ ಹಾಕಿರುವ ಮೈನ್ಸ್ ಜಾಲವನ್ನು ಹುಡುಕೋ ಕಾರ್ಯಾಚರಣೆಯನ್ನು ಕೂಡ ಅಮೆರಿಕ ಪ್ರಾರಂಭ ಮಾಡಿದೆ ಅಂತ ಸೆಂಟ್ಕಾಮ್ ಹೇಳ್ತು. ಅಲ್ಲಿ ಹಾರ್ಮೋಜಲ್ಲಿ ಅಮೆರಿಕದ ಹಡಗುಗಳು ಕಾಣಿಸ್ಕೊಂಡಿದ್ದು ಕೂಡ ಇರಾನ್ ಕೆರಳೋದಕ್ಕೆ ಕಾರಣ ಆಯಿತು. ಹಾಗಾದರೆ ಮಾತುಕತೆಗಳು, ಅದರ ನಡುವೆ ಟ್ರಂಪ್ ಕಿತಾಪತಿಗಳು, ಅದರ ಫಲಿತಾಂಶಗಳು ಏನಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಾರ್ಮೋಜ್ ಜಲಸಂಧಿ ಅನ್ನೋದು ಇರದೇ ಇದ್ದಿದ್ರೆ ಇರಾನನ್ನು ಇಷ್ಟೊತ್ತಿಗೆ ಪುಡಿ ಮಾಡಿಬಿಡ್ತಾ ಇದ್ವಿ ಅನ್ನೋ ಥರ ಮೊನ್ನೆ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡ್ರು. ಅದು ಪೂರ್ತಿ ನಿಜ ಅಲ್ಲದೇ ಇದ್ದರೂ ಪೂರ್ತಿ ಸುಳ್ಳೇನೂ ಅಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಾದ ಮೇಲೆ ಒಂದಷ್ಟು ಒತ್ತಡ ಬೀಳೋ ಹಾಗೇನು ಆಗ್ತಾ ಇದೆ. ಅದಕ್ಕೆ ಕಾರಣ ಈ ಹಾರ್ಮೋಜ್ ಸ್ಟ್ರೈಟ್. ಅಲ್ಲಿ ಸಂಚಾರ ನಿಂತಿರೋದ್ರಿಂದ ಜಗತ್ತಿನ 20% ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಸರಬರಾಜು ನಿಂತಿದೆ. ಅಲ್ಲಿಂದ ಯುರೋಪಿಯನ್ ದೇಶಗಳಿಗೆ ದೊಡ್ಡ ಪ್ರಮಾಣದ ತೈಲ ಗ್ಯಾಸ್ ಏನು ಹೋಗೋದಿಲ್ಲ. ಆದರೆ ಜಗತ್ತಿನ ಫ್ಯಾಕ್ಟ್ರಿ ಅಂತ ಕರೆಸಿಕೊಳ್ಳುವ ಪೂರ್ವ ದೇಶಗಳ ಇಂಧನ ಭದ್ರತೆ ಈ ಹಾರ್ಮೋಜ್ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿಗೆ ಇಂಧನ ಸರಬರಾಜು ನಿಂತು ಹೋದರೆ ಪೂರ್ವ ಪಶ್ಚಿಮ ಅನ್ನೋ ಭೇದ ಇಲ್ಲದೆ ಇಡೀ ಜಗತ್ತು ಸಮಸ್ಯೆಗೆ ತುತ್ತಾಗಬೇಕಾಗಿ ಬರುತ್ತೆ. ಹಾಗೆ ಪಶ್ಚಿಮದ ದೇಶಗಳ ಟೆಕ್ನಾಲಜಿ ಇದೆಯಲ್ಲ, ಅದಕ್ಕೆ ಸೆಮಿ ಕಂಡಕ್ಟರ್ಗಳು ಬೇಕು. ಅವುಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ ಕೆಮಿಕಲ್ಸ್, ಹೀಲಿಯಂ ಇದೆಲ್ಲ ಕತಾರ್ನಿಂದ ಇದೇ ಸ್ಟ್ರೈಟ್ ಆಫ್ ಹಾರ್ಮೋಜ್ ಮೂಲಕ ಹೋಗಬೇಕು. ಇನ್ನು ತೈವಾನ್ ಇವತ್ತು ಪಶ್ಚಿಮದ ದೇಶಗಳ ಟೆಕ್ನಾಲಜಿಯ ಜೀವಾಳ ಅಂತ ಏನು ಅನ್ನಿಸ್ಕೊಳ್ತಾ ಇದೆ, ಅದರ ಇಂಧನ ಭದ್ರತೆ ಆಧಾರಪಟ್ಟಿರೋದು ಕೂಡ ಇದೇ ಹಾರ್ಮೋಜ್ ಮೇಲೆ. ಹೀಗಾಗಿ ಅಲ್ಲಿ ಸಂಚಾರ ಮೊದಲಿನಂತೆ ಆಗಬೇಕು. ಹಾಗಾಗದೇ ಇದ್ದರೆ ಅಮೆರಿಕ ಮಿತ್ರ ದೇಶಗಳು, ಅದರಲ್ಲೂ ಅರಬ್ ದೇಶಗಳು ದೊಡ್ಡ ಮಟ್ಟದ ಸಮಸ್ಯೆಗೀಡಾಗತ್ವೆ. ಸೊ ಅದನ್ನು ನಾವು ತೆರವು ಮಾಡಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಇರಾನ್ ಜೊತೆ ಅಮೆರಿಕದ ಪ್ರತಿನಿಧಿಗಳು ಮಾತುಕತೆ ನಡೆಸ್ತಿರುವಾಗಲೇ ಹಾರ್ಮೋಜಲ್ಲಿ ಇನ್ನೂ ಒಂದು ಟೆನ್ಷನನ್ನು ಕ್ರಿಯೇಟ್ ಮಾಡೋ ಕೆಲಸನ ಟ್ರಂಪ್ ಮಾಡಿದ್ದಾರೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಹಾರ್ಮೋಜ್ ಜಲಮಾರ್ಗವನ್ನು ಬೇಷರತ್ತಾಗಿ ಓಪನ್ ಮಾಡಿ ಅಂತ ಟ್ರಂಪ್ ಇರಾನ್ಗೆ ಕರೆ ಕೊಟ್ಟರು. ಆ ಸಂದರ್ಭದಲ್ಲಿ ಜಗತ್ತಿನ ನಾನಾ ದೇಶಗಳಲ್ಲಿನ ಇರಾನ್ ರಾಯಭಾರ ಕಚೇರಿಗಳು ಟ್ರಂಪನ್ನು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ವು. ಅದರಲ್ಲಿ ತುಂಬ ಜನರ ಗಮನವನ್ನು ಸೆಳೆದಿದ್ದು ಜಿಂಬಾಬ್ವೆಯ ಇರಾನ್ ರಾಯಭಾರ ಕಚೇರಿ ಮಾಡಿದ್ದ ಟ್ವೀಟು. ಹಾರ್ಮೋಜನ್ನು ಓಪನ್ ಮಾಡಿ ಅನ್ನೋ ಟ್ರಂಪ್ ಟ್ವೀಟ್ಗೆ ಅವರು ಕೀ ಕಳೆದು ಹೋಗಿದೆ ಅನ್ನೋ ಉತ್ತರವನ್ನು ಕೊಟ್ಟರು. ಗೆಳೆಯರೆ, ಇದು ಕೇಳೋದಕ್ಕೆ ತಮಾಷೆ ಅಂತ ಅನಿಸಿದ್ರು, ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಕೌಂಟರ್ ಅಂತ ಅನಿಸಿದ್ರೂ ಕೂಡ ಈ ಹಾರ್ಮೋಜ್ ವಿಷಯದಲ್ಲಿ ಇರಾನ್ ಇಡೀ ಜಗತ್ತಿಗೀಗ ಅದೇ ಮಾತನ್ನು ಹೇಳ್ತಾ ಇದೆ. ಆದರೆ ಅವರು ಕೀ ಬಗ್ಗೆ ಹೇಳ್ತಾ ಇಲ್ಲ, ಬದಲಿಗೆ ಮೈನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇರಾನ್ ಮೇಲೆ ಅಮೆರಿಕ ದೊಡ್ಡ ಪ್ರಮಾಣದ ದಾಳಿಗಳನ್ನು ಶುರು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಹಾರ್ಮೋಜನ್ನು ಮುಚ್ಚಿಬಿಡೋ ನಿರ್ಧಾರವನ್ನು ಇರಾನ್ ಮಾಡ್ತು. ಅಲ್ಲಿ ಜಾಗತಿಕ ಇಂಧನ ಮಾರ್ಗವನ್ನು ಮುಚ್ಚಿ ಇಡೀ ಜಗತ್ತು ಅಮೆರಿಕದ ಮೇಲೆ ಒತ್ತಡ ಹೇರೋ ಹಾಗೆ ಮಾಡಿ ಈ ಯುದ್ಧವನ್ನು ಮುಂದುವರಿಯದ ಹಾಗೆ ತಡಿಬೇಕು ಅನ್ನೋದು ಇರಾನ್ನ ಐಡಿಯಾ. ಹಾಗವರು ಅಂದುಕೊಳ್ತಿದ್ದ ಹಾಗೆ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಹಾರ್ಮೋಜ್ಗೆ ನುಗ್ಗಿಸಿ ಅಲ್ಲಿನ ದ್ವೀಪಗಳನ್ನು ವಶಕ್ಕೆ ಪಡ್ಕೊಳ್ಳೋ ಐಡಿಯಾ ಮಾಡ್ತು. ಸೊ ಹಾಗೇನಾದರೂ ಆದರೆ ಹಾರ್ಮೋಜ್ ಮೇಲಿನ ಹಿಡಿತವನ್ನು ಕಳ್ಕೋಬೇಕಾಗತ್ತೆ ಅಂದ್ಕೊಂಡ ಇರಾನ್ ಅಲ್ಲಿಗೆ ಯಾರೂ ಬಾರದ ಹಾಗೆ ಮತ್ತು ಅಲ್ಲಿಂದ ಯಾರೂ ಹೊರಗೆ ಕೂಡ ಹೋಗದ ಹಾಗೆ ಹಾರ್ಮೋಜಲ್ಲಿ ಮೈನ್ಸನ್ನು ಹರಡಿ ಕೂತ್ಕೊಳ್ತು. ನಿಮಗೆ ಲ್ಯಾಂಡ್ ಮೈನ್ಸ್ ಬಗ್ಗೆ ಬಹುಶಃ ಗೊತ್ತಿರುತ್ತೆ. ನೆಲದಲ್ಲಿ ಹೂತಿಟ್ಟಿರ್ತಾರೆ, ಅದರ ಮೇಲೆ ಕಾಲಿಟ್ಟರೆ ಭಾರ ಬಿದ್ದರೆ ಅದು ಒತ್ತಡಕ್ಕೆ ಒಳಗಾಗಿ ಸ್ಫೋಟಗೊಳ್ಳುತ್ತೆ. ಸಿನಿಮಾಗಳಲ್ಲಿ ಅದನ್ನು ನೋಡಿರ್ತೀವಿ. ಹಾಗೆ ನಕ್ಸಲೈಟರು ಇಟ್ಟ ಲ್ಯಾಂಡ್ ಮೈನ್ಸ್ಗೆ ಪೊಲೀಸರು ಬಲಿ ಅನ್ನೋ ಥರದ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ ಓದೂ ಇರ್ತೀರಿ. ಅದೇ ಥರ ಸಮುದ್ರದ ಒಳಗೆ ಕೂಡ ಸಿ ಮೈನ್ಸನ್ನು ಇಡಲಾಗುತ್ತೆ. ಅಲ್ಲಿಗೆ ಹಡಗುಗಳು ಬರ್ತಿದ್ದಂತೆ ಅವುಗಳ ಒತ್ತಡವನ್ನು ಸೆನ್ಸ್ ಮಾಡಿ ಆ ಮೈನ್ಸ್ ಸ್ಫೋಟಗೊಳ್ಳೋದಕ್ಕೆ ಶುರು ಆಗುತ್ತವೆ. ಹಡಗುಗಳ ಕೆಳಭಾಗದಲ್ಲಿ ಸ್ಫೋಟ ಉಂಟಾಗೋದ್ರಿಂದ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳಿರಬಹುದು ಅಥವಾ ಯುದ್ಧ ನೌಕೆಗಳು ಇರಬಹುದು, ಅವು ಸುಲಭವಾಗಿ ಸಮುದ್ರದಲ್ಲಿ ಮುಳುಗುತ್ತವೆ.
ಇಲ್ಲಿ ಮೈನ್ಸನ್ನು ಇಟ್ಟ ಇರಾನ್ ಅದನ್ನು ಹೇಳ್ತು, ನಾವು ಹಾರ್ಮೋಸಲ್ಲಿ ಸಿ ಮೈನ್ಸನ್ನು ಹರಡಿದ್ದೀವಿ, ಅಲ್ಲಿ ಬರೋ ಧೈರ್ಯ ಮಾಡಿದರೆ ನಿಮ್ಮ ಇಷ್ಟ ಅಂತ ಇರಾನ್ ಹೇಳ್ಕೊಳ್ತು. ಹೀಗಾಗಿ ವ್ಯಾಪಾರಿ ಹಡಗುಗಳ ಸಂಚಾರ ಕೂಡ ಆ ಮಾರ್ಗದಲ್ಲಿ ನಿಂತೋಯ್ತು. ಇನ್ನು ಈಗ ಸಂಧಾನ ಪ್ರಕ್ರಿಯೆ ಆರಂಭ ಆದ ಮೇಲೆ ಹಾರ್ಮೋಸನ್ನು ಓಪನ್ ಮಾಡಿ ಅಂತ ಅಮೆರಿಕ ಹೇಳ್ತಲ್ಲ, ಇರಾನ್ ಕೂಡ ಹಾರ್ಮೋಸನ್ನು ಓಪನ್ ಮಾಡ್ತು. ಆದರೆ ಸಮುದ್ರ ಮಾರ್ಗದಲ್ಲಿ ಮೊದಲು ಹೋಗ್ತಾ ಇದ್ರಲ್ಲ, ಹಾಗೆಲ್ಲ ಹೋಗಬೇಡಿ, ಬದಲಿಗೆ ಲಾರೆಕ್ ದ್ವೀಪದ ಸಮೀಪ ಹೋಗಿ ಉಳಿದ ಕಡೆಗಳಲ್ಲಿ ಮೈನ್ಸ್ ಇವೆ ಅಂತ ಹೇಳಿದ ಇರಾನ್, ಆ ಮೈನ್ಸ್ ಎಲ್ಲೆಲ್ಲಿವೆ ಅನ್ನೋದು ನಮಗೆ ಗೊತ್ತಿಲ್ಲ, ಹೀಗಾಗಿ ಅದನ್ನು ತೆರವುಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾವು ಹೇಳಿದ ರೂಟಲ್ಲಿ ಹೋಗಿ ಅಲ್ಲಿ ನಮ್ಮ ಟೋಲ್ ಇರುತ್ತೆ, ಹಣ ಕಟ್ಟಿ ಮುಂದಕ್ಕೆ ಹೋಗಿ ಅಂತ ಇರಾನ್ ಅಪ್ಪಣೆಯನ್ನು ಕೊಡಿಸ್ತು. ಇದು ಕೂಡ ಒಂಥರ ಕೀಯಲ್ಲಿಟ್ಟಿದ್ದೀವಿ, ಗೊತ್ತಿಲ್ಲ, ಮರೆತು ಹೋಗಿದೆ ಅನ್ನೋ ಥರದ ಉತ್ತರನೇ. ಆದರೆ ಕಳೆದ 1.5 ತಿಂಗಳ ಹಿಂದೆ ಹರಡಿದ ಮೈನ್ಸ್ ಜಾಲ ಎಲ್ಲಿದೆ ಅನ್ನೋದು ಇರಾನ್ ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದೆ? ಅವರಿಗೆ ನಿಜವಾಗ್ಲೂ ಗೊತ್ತಿಲ್ವಾ, ಅಥವಾ ಟೋಲ್ ಹಾದಿಯಲ್ಲೇ ಎಲ್ಲ ಹಡಗುಗಳು ಹೋಗಲಿ ಅಂತ ಅವ್ರು ಹಿಂಗೆ ಹೇಳ್ತಾ ಇದ್ದಾರಾ? ಗೆಳೆಯರೆ, ಇಲ್ಲಿ 2 ಕಾರಣಗಳಿರೋ ಸಾಧ್ಯತೆಗಳಿವೆ. IRGC ಅನ್ನೋದು ಒಂದು ಅಧಿಕೃತ ಉತ್ತರದಾಯಿತ್ವವನ್ನು ಹೊಂದಿದ ಸೇನಾಪಡೆ ಅಲ್ಲ. ಇನ್ನು ಅದನ್ನು ಡಿಸೈನ್ ಮಾಡಿರೋದೇ ವಿನಾಶದ ಸಂದರ್ಭವನ್ನು ಊಹೆ ಮಾಡಿ ಆ ಕಾಲದಲ್ಲಿ ಅದು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಡಿಸೈನ್ ಮಾಡಿ ರಚಿಸಲ್ಪಟ್ಟ ಪಡೆ ಅದು. ಅದನ್ನು ಮೊಸಾಯಿಕ್ ಡಾಕ್ಟ್ರೈನ್ ಅಂತ ಕರೀತಾರೆ. ಅಲ್ಲಿ ಸರ್ವೋಚ್ಚ ನಾಯಕ ಬದುಕಿರುವವರೆಗೆ IRGCಯನ್ನು ಯಾರಾದರೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಆದರೆ ಸರ್ವೋಚ್ಚ ನಾಯಕ ಸಾವಿಗೀಡಾದರೆ ಅದಕ್ಕೆ ಕಮಾಂಡ್ ಕೊಡೋದಕ್ಕೆ ಕೂಡ ಅಲ್ಲಿ ಯಾರೂ ಇಲ್ಲದಂತಾಗುತ್ತೆ. IRGCಯನ್ನು ಡಿಸೆಂಟ್ರಲೈಸ್ ಮಾಡಲಾಗಿದೆ. ಅಲ್ಲಿ ಕೂಡ ಅಷ್ಟೇ, ಯುದ್ಧಗಳ ಸಂದರ್ಭದಲ್ಲಿ ನಾಯಕರ ಆದೇಶಗಳಿಗೆ ಅವರು ಕಾಯಬೇಕಾದ ಅಗತ್ಯ ಇರೋದಿಲ್ಲ. ಅಕಸ್ಮಾತ್ ನಾಯಕತ್ವ ಸಂಪೂರ್ಣವಾಗಿ ಎಲಿಮಿನೇಟ್ ಆದರೂ ಕೂಡ IRGC ತನ್ನ ಹೋರಾಟವನ್ನು ತಾನು ಮುಂದುವರಿಸ್ತಾ ಇರಬೇಕು. ಅಲ್ಲಿನ ಪ್ರಾದೇಶಿಕ ಪಡೆಗಳಿಗೆ ಆ ಕ್ಷಣದಲ್ಲಿ ಬೇಕಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಮತ್ತು ಅನುಮತಿ ಎರಡೂ ಇರುತ್ತೆ. ಸೊ ಅವರು ತಮಗಿಷ್ಟ ಬಂದ ಹಾಗೆ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಾರೆ. ಮೊನ್ನೆ ನೋಡಿ, ಕದನ ವಿರಾಮ ಘೋಷಣೆ ಆದ ನಂತರ ಕೂಡ ಕುವೈತ್, UAE ಹಾಗೂ ಸೌದಿ ಅರೇಬಿಯಾಗಳ ಮೇಲೆ ಒಂದಷ್ಟು ದಾಳಿಗಳಾದವು. ಅದು ಯಾಕೆಂದರೆ ದಾಳಿ ಮಾಡ್ತಾ ಇರೋ ಕಮಾಂಡೋಗಳಿದ್ವು ನೋಡಿ, ಅವುಗಳಿಗೆ ಈ ಸೀಸ್ ಫೈರ್ ಘೋಷಣೆ ಆಗಿದೆ ಅನ್ನೋದು ಸಂಪೂರ್ಣವಾಗಿ ಕಮ್ಯುನಿಕೇಟ್ ಆಗಿರಲಿಲ್ಲ. ಇನ್ನು ಈಗ ಈ ಸಮುದ್ರ ಮಾರ್ಗದಲ್ಲಿ ಕೂಡ ಮೈನ್ಸನ್ನು ಹರಡಿರೋ ಪಡೆ ಯಾವುದು ಅನ್ನೋದು ಗೊತ್ತಿಲ್ಲ, ಅವರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಮೈನ್ಸ್ ಎಲ್ಲೆಲ್ಲಿವೆ ಅನ್ನೋದು ನಮಗೂ ಗೊತ್ತಿಲ್ಲ ಅಂತ IRGC ಹೇಳ್ತಾ ಇದೆ. ಹೀಗೆ ಹೇಳೋ ಮೂಲಕ ಅವರು ಈ ಜಲಮಾರ್ಗದಲ್ಲಿ ಇರಾನ್ ಹೇಳಿದ ಹಾದಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ವ್ಯಾಪಾರಿ ಹಡಗುಗಳು ಕೂಡ ಹೆದರಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮೈನ್ಸನ್ನು ಇಟ್ಟಿದ್ದೀವಿ ಅಂತ ಹೇಳೋ ಮೂಲಕ ಇರಾನ್ ಕೂಡ ಹಡಗುಗಳು ಟೋಲ್ ಮಾರ್ಗವನ್ನು ತಪ್ಪಿಸಿ ಹೋಗದ ಹಾಗೆ ನೋಡ್ಕೊಳ್ತಾ ಇದೆ. ಸೊ ಈಗ ಹಾರ್ಮೋಸಲ್ಲಿ ಮುಕ್ತ ಸಂಚಾರಕ್ಕಾಗಿ ಈ ಮೈನ್ಸನ್ನು ತೆರವು ಮಾಡಬೇಕು. ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಟ್ರೂತಲ್ಲಿ ಟ್ರಂಪ್ ಬರ್ಕೊಂಡ್ರು. ಅದರ ಬೆನ್ನಲ್ಲೇ ಸೆಂಟ್ಕಾಮ್ 2 ಪೈಲಟ್ ಡೆಸ್ಟ್ರಾಯರ್ ನೌಕೆಗಳನ್ನು ಕಾರ್ಯಾಚರಣೆಗೆ ಇಳಿಸ್ತು. USS ಫ್ರಾಂಕ್ ಪೀಟರ್ಸನ್ ಮತ್ತು USS ಮೈಕೆಲ್ ಮರ್ಫಿ 2 ಅರಬ್ಬಿ ಸಮುದ್ರದಿಂದ ಹಾರ್ಮೋಸ್ವರೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಹಾಕಿದ್ದ ಮೈನ್ಸನ್ನು ತೆರವುಗೊಳಿಸುವ ಕೆಲಸವನ್ನು ಶುರು ಮಾಡಿವೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಪ್ರಕಟಣೆ ಹೇಳ್ತಾ ಇದೆ. ಹಾರ್ಮುಜಲ್ಲಿ ಇರಾನ್ ಹೇಳಿರೋ ಮಾರ್ಗ ಅಲ್ಲದೆ ಹೊಸ ಮಾರ್ಗವನ್ನು ಸಿದ್ಧಪಡಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಕೂಡ ಸೆಂಟ್ಕಾಮ್ನ ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೂಪರ್ ಹೇಳಿದ್ದಾರೆ. ಸದ್ಯಕ್ಕೆ 2 ಡೆಸ್ಟ್ರಾಯರ್ಗಳನ್ನು ಬಳಸ್ತಾ ಇದ್ದೀವಿ, ಮುಂದೆ ಡ್ರೋನ್ಗಳನ್ನು ಕೂಡ ಬಳಸಲಾಗುತ್ತೆ ಅಂತ ಸೆಂಟ್ಕಾಮ್ ಹೇಳ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಹಾರ್ಮುಜಲ್ಲಿನ ಮೈನ್ಸನ್ನು ಇವರು ಡೆಸ್ಟ್ರಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಇನ್ನು ಹೀಗೆ ಹಾರ್ಮುಜಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಕಾಣಿಸ್ಕೊಂಡು ಕೂಡಲೇ ಇರಾನ್ ಗರಂ ಆಯಿತು. ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ IRGC ಸಿದ್ಧ ಆಗಿತ್ತು. ಆದರೆ ವಿದೇಶಾಂಗ ಸಚಿವ ಅರಾಕ್ಚಿ ಈ ವಿಷಯ ಗೊತ್ತಾದ ಕೂಡಲೇ ಮಾತುಕತೆಗಳು ನಡೀತಾ ಇರೋದ್ರಿಂದ ದಾಳಿ ಮಾಡೋದಕ್ಕೆ ಹೋಗಬೇಡಿ ಅಂತ IRGC ಅಧಿಕಾರಿಗಳಿಗೆ ಹೇಳಿದರು. ಅಲ್ಲೊಂದು ಸಣ್ಣ ವಾಗ್ಯುದ್ಧದ ನಂತರ IRGC ಅರಾಕ್ಚಿ ಹೇಳಿದ್ದನ್ನು ಕೇಳೋದಕ್ಕೆ ಒಪ್ತು. ಆದರೆ 30 ನಿಮಿಷಗಳ ಒಳಗಾಗಿ ಅಮೆರಿಕದ ಹಡಗುಗಳಲ್ಲಿಂದ ವಾಪಸ್ ಹೋಗಬೇಕು ಅನ್ನೋ ಗಡುವನ್ನು ಕೂಡ IRGCಯಲ್ಲಿ ಕೊಡ್ತು. ಪಾಕಿಸ್ತಾನ ಅದನ್ನು ವ್ಯಾನ್ಸ್ ಹಾಗೂ ವಿಟ್ಕಾಫ್ ಮೂಲಕ ಸೆಂಟ್ಕಾಮ್ಗೆ ರವಾನೆ ಮಾಡಿಸ್ತು. ಅಲ್ಲಿಂದ ಹಡಗುಗಳು ಹಿಂದಕ್ಕೆ ಹೋದವು ಅಂತ ಇರಾನಿನ ಫಾರ್ಸ್ ನ್ಯೂಸ್ ಬರೆದಿದೆ. ಆದರೆ ಹಿಂದಕ್ಕೆ ಸರಿದ ಬಗ್ಗೆ ಸೆಂಟ್ಕಾಮ್ ಏನನ್ನು ತನ್ನ ವರದಿಯಲ್ಲಿ ಹೇಳಿಲ್ಲ. ಗೆಳೆಯರೆ, ಇಲ್ಲಿ ಯುದ್ಧಕ್ಕಿಂತ ಕೈನೆಟಿಕ್ ದಾಳಿಗಳಿಗಿಂತ ಪ್ರಚಾರದ ಯುದ್ಧ, ನರೇಟಿವ್ ಯುದ್ಧ ಜೋರಾಗಿ ನಡೀತಾ ಇವೆ. 2 ಬಣಗಳು ಸೋಲೊಪ್ಪಿಕೊಳ್ಳದೆ ಸಂಧಾನ ಮಾಡಿಕೊಂಡು ಇಬ್ಬರೂ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಬರೋ ಥರದ ಪ್ರಯತ್ನಗಳು ಅಲ್ಲಿ 2 ಕಡೆಗಳಲ್ಲೂ ಆಗ್ತಾ ಇದೆ. ಇನ್ನು ಟ್ರಂಪ್ ಸಂಧಾನವನ್ನು ಸೋಲು ಅಂತ ಮಾಧ್ಯಮಗಳು ಬಣ್ಣಿಸದೇ ಇರಲಿ ಅನ್ನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಕ್ಷಣವೂ ತಮ್ಮ ಬಾಯಿ ಹಾಗೂ ಮನಸ್ಸಿಗೆ ಬಂದ ಮಾತುಗಳನ್ನು ಆಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಇರಾನ್ ಸೋತಿದೆ ಅಂದರು, ಇರಾನಿನ ನಾಯಕರನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಟ್ರಂಪ್ ಹೇಳಿದರು, ಅದೊಂದು ವಿಫಲ ರಾಷ್ಟ್ರ ಅಂದರು. ಟ್ರಂಪ್ ಅಂತಲೇ ಇರ್ತಾರೆ. ಮಾತುಕತೆಗೆ ಸಿದ್ಧ ಆಗಿರೋ ದೇಶ ಅಲ್ಲಿ ಕೆರಳಬಾರದು ಅಷ್ಟೇ.
ಇನ್ನು ಗೆಳೆಯರೆ, ಇಲ್ಲಿ ಇರಾನ್ ಹಾರ್ಮೋಸ್ ಮೇಲೆ ಸಂಪೂರ್ಣ ಹಿಡಿತ, ಯುದ್ಧ ಪರಿಹಾರ, ಶಾಶ್ವತ ಕದನ ವಿರಾಮ, ತನ್ನ ಮಿತ್ರರು ಅಂದರೆ ಹೆಜ್ಬುಲ್ಲಾ ಹೌತಿಗಳ ವಿರುದ್ಧ ದಾಳಿಗಳು ನಿಲ್ಲಬೇಕು, ಅಮೆರಿಕ ಸೀಸ್ ಮಾಡಿರೋ $6 ಬಿಲಿಯನ್ ಹಣವನ್ನು ತಕ್ಷಣ ಕೊಡಬೇಕು, ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಅನ್ನೋ ಗ್ಯಾರಂಟಿ ಕೊಡಬೇಕು, ಹೀಗೆ ತನ್ನ ಹಳೆಯ ಪಟ್ಟಿಯನ್ನೇ ಇಟ್ಕೊಂಡಿದೆ. ಹಾಗೆ ಅಮೆರಿಕ ನ್ಯೂಕ್ಲಿಯರ್ ಮತ್ತು ಹಾರ್ಮೋಸಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ. $6 ಬಿಲಿಯನ್ ಸದ್ಯಕ್ಕೆ ಕೊಡೋದಿಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದೆ. ಇನ್ನು ಇರಾನ್ ಜೊತೆ ಲೆಬನಾನ್ನ ಪ್ರಧಾನಿ ಮಾಡಬೇಕಾದ ಮಾತುಕತೆಗಳು ಮುಂದೂಡಲ್ಪಟ್ಟಿವೆ. ತುರ್ತು ಕೆಲಸಗಳ ಕಾರಣದಿಂದ ಲೆಬನಾನ್ನ ಪ್ರಧಾನಿ ಅಮೆರಿಕ ಭೇಟಿಯನ್ನು ರದ್ದು ಮಾಡಿಕೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹೆಜ್ಬುಲ್ಲಾ ಅಡ್ಡೆಗಳನ್ನು ಹೊಡೆದು ಹಾಕಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ದಕ್ಷಿಣ ಲೆಬನಾನ್ನಲ್ಲಿ 10 ಮಂದಿ ಸಾವಿಗೀಡಾಗಿದ್ದಾರೆ. ಲೆಬನಾನ್ನಲ್ಲಿ ಈ ಯುದ್ಧ ಶುರುವಾದಂದಿನಿಂದ ಇಲ್ಲಿವರೆಗೆ ಸಾವಿನ ಸಂಖ್ಯೆ 2,000ವನ್ನು ದಾಟ್ತಾ ಇದೆ. ಸುಮಾರು 7,000 ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಹೇಳ್ತಾ ಇದೆ. ಹೆಜ್ಬುಲ್ಲಾಗಳು ಕೂಡ ತಮ್ಮ ನೆಲೆಗಳಿಂದ ಇಸ್ರೇಲನ್ನು ಗುರಿಯಾಗಿಸ್ಕೊಂಡು ದಾಳಿಗಳನ್ನು ಮಾಡ್ತಾನೆ ಇದ್ದಾರೆ. ಸೊ ನಮ್ಮ ಮಿತ್ರರ ಮೇಲಿನ ದಾಳಿಗಳನ್ನೂ ನಿಲ್ಲಿಸಬೇಕು ಅನ್ನೋ ಇರಾನ್ ಬೇಡಿಕೆಯನ್ನು ಅಮೆರಿಕ ಪೂರೈಸೋದಕ್ಕೆ ಸಿದ್ಧ ಇದ್ದರೂ ಇಸ್ರೇಲ್ ಸಿದ್ಧ ಇಲ್ಲ. ಲೆಬನಾನ್ ಜೊತೆ ಬೇಕಾದರೆ ಮಾತಾಡ್ತೀವಿ, ಹೆಜ್ಬುಲ್ಲಾ ಜೊತೆಗಿನ ಕದನ ವಿರಾಮ ಸಾಧ್ಯನೇ ಇಲ್ಲ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಅಮೆರಿಕ, ಇರಾನ್, UAE ಹಾಗೂ ಇಸ್ರೇಲ್ಗಳು ನಿರೀಕ್ಷೆ ಮಾಡಿದ ಹಾಗೆ, ಅವರು ಬಯಸಿದ ಹಾಗೆ ಈ ಮಾತುಕತೆಗಳು ವಿಫಲ ಆಗಿವೆ. ನಮ್ಮ ಷರತ್ತುಗಳನ್ನು ಸ್ವೀಕರಿಸೋದಕ್ಕೆ ಇರಾನಿಯನ್ನರು ಸಿದ್ಧವಿರೋ ಪರಿಸ್ಥಿತಿಯನ್ನು ತಲುಪೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ವ್ಯಾನ್ಸ್ ಹೇಳಿದ್ದಾರೆ. Come to an agreement. We've made very clear what our red lines are, what things we're willing to accommodate them on, and we've made that as clear as we possibly could, and they have chosen not to accept our terms. ಇಲ್ಲಿ ಫ್ರೀಸ್ ಆಗಿರೋ ಇರಾನ್ನ $6 ಬಿಲಿಯನ್ ಅಸೆಟ್ಸ್ ಸೇರಿದಂತೆ ಸಾಕಷ್ಟು ವಿಷಯಗಳಲ್ಲಿ ಅಮೆರಿಕ ರಾಜಿ ಮಾಡಿಕೊಳ್ಳೋದಕ್ಕೆ ಸಿದ್ಧ ಇತ್ತು. ಆದರೆ ಹಾರ್ಮೋಸ್ ಹಾಗೂ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಅಮೆರಿಕದ ಡಿಮ್ಯಾಂಡ್ಗಳನ್ನು ಒಪ್ಪಿಕೊಳ್ಳಿಲ್ಲ. ಇರಾನ್ ಇಟ್ಟ ಬೇಡಿಕೆಗಳು ಯಾವುವು ಕೂಡ ಅಮೆರಿಕ ಒಪ್ಪಿಕೊಳ್ಳುವ ಥರದ ಬೇಡಿಕೆಗಳಾಗಿರಲಿಲ್ಲ. ಹೀಗಾಗಿ ಈ ಸಂಧಾನದ ಮಾತುಕತೆಗಳು ಯಶಸ್ಸನ್ನು ಸಾಧಿಸುವುದರಲ್ಲಿ ವಿಫಲವಾದವು ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಹಾಗೆ ನಾವು ನಮ್ಮ ಷರತ್ತುಗಳನ್ನು ಇರಾನ್ನ ಮುಂದಿಟ್ಟಿದ್ದೀವಿ, ಅವುಗಳನ್ನು ಒಪ್ಪೋದು ಬಿಡೋದು ಇರಾನ್ಗೆ ಬಿಟ್ಟ ವಿಷಯ, ಈಗಲೂ ಕೂಡ ಅವರಿಗೆ ಇನ್ನೂ ಕಾಲಾವಕಾಶ ಇದೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ JD ವ್ಯಾನ್ಸ್ ಹೇಳಿದ್ದಾರೆ. ಹಾಗೆ ಅಮೆರಿಕದ ನಿಯೋಗ ಪಾಕಿಸ್ತಾನದಿಂದ ವಾಪಸ್ಸು ಕೂಡ ಹೊರಟಿದೆ. ಇದು ಗೆಳೆಯರೆ, ಪಾಕಿಸ್ತಾನ ಇಸ್ಲಾಮಾಬಾದಲ್ಲಿ ಆಯೋಜಿಸಿದ್ದ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಧಾನದ ಮಾತುಕತೆಗಳು ಮುರಿದು ಬಿದ್ದ ಕುರಿತಾದ ಒಂದಷ್ಟು ಮಾಹಿತಿ. ಇನ್ನು ಇಲ್ಲಿ ಅಮೆರಿಕ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಈ ಸಂಘರ್ಷ ಏನಾಗುತ್ತೆ, 15 ದಿನಗಳ ಕದನ ವಿರಾಮ ಹೀಗೆ ಇರುತ್ತಾ ಅಥವಾ ಅದಕ್ಕೂ ಒಂದು ವಿರಾಮ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಪರ್ಷಿಯನ್ ಗಲ್ಫ್ ಅಲ್ಲಿ ಅಮೆರಿಕದ ಯುದ್ಧ ಹಡಗುಗಳು ಸಿದ್ಧವಾಗಿ ನಿಂತಿವೆ. ಹಾಗೆ ಅಲ್ಲೆಲ್ಲ ಇರಾನ್ನ ಬೋಟುಗಳು ಕೂಡ ಸುತ್ತಾಡೋದಕ್ಕೆ ಶುರು ಮಾಡಿವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಮತ್ತೊಂದು ಸುತ್ತಿನ ಸಂಘರ್ಷ ಇಲ್ಲಿ ಶೀಘ್ರದಲ್ಲೇ ಆರಂಭ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಮತ್ತಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.